ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ಹೊಸ ಫೇಶಿಯಲೊಂದಿಗೆ ನಿಮ್ಮ ಮುಂದೆ ಇದ್ದೀನಿ. ಸೊ ಈ ಫೇಶಿಯಲ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಖಂಡಿತ ಎಂಡ್ವರೆಗೂ ನೋಡಿ. ಸೊ ನ್ಯಾಚುರಲ್ಲಾಗಿ ನಾನು ಎಲ್ಲ ಫೇಶಿಯಲ್ಸ್ನ ತೋರಿಸ್ತಾ ಇರ್ತೀನಿ ನನ್ನ ವೀಡಿಯೋದಲ್ಲಿ. ಸೊ ಹಾಗಾಗಿ ಇವತ್ತು ನಾನು ಬನಾನಾ ಫೇಶಿಯಲ್ ತೋರಿಸ್ಬೇಕು ಅಂದ್ಕೊತಾ ಇದ್ದೀನಿ. ಸೊ ಒಂದು ಬನಾನಾ ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು ಜೊತೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿಕೊಂಡೆ. ಕ್ಲೆನ್ಸಿಂಗ್ ಅಂತೂ ನಾರ್ಮಲ್ ಆಗಿ ನಾನು ಕೋಕೋನಟ್ ಆಯಿಲ್, ನನ್ನ ಫೇವ್ರೆಟ್ ಕ್ಲೆನ್ಸಿಂಗ್ ಅದು ಯಾವಾಗಲೂ ಕೋಕೋನಟ್ ಆಯಿಲಿಂದ ಕ್ಲೆನ್ಸ್ ಮಾಡಿಕೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಈ ಸ್ಕ್ರಬ್ಬಿಂಗ್ಗೆ ನಾನು ಸ್ವಲ್ಪ ಬನಾನಾ ಮತ್ತು ಅಕ್ಕಿ ಹಿಟ್ಟು ಎರಡನ್ನು ಮಿಕ್ಸ್ ಮಾಡಿಕೊಂಡು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಸ್ಪೆಷಲಿ ಅಕ್ಕಿ ಹಿಟ್ಟಿನ ಸ್ಕ್ರಬ್ಬಿಂಗ್ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಸ್ಕ್ರಬ್ಬಿಂಗ್ ಆಯಿತು. ಈಗ ನಾನು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಫಸ್ಟ್ ಸ್ಕ್ರಬ್ಬಿಂಗ್ ಅಟೆಂಪ್ಟಲ್ಲಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ. ಆ್ಯಂಡ್ ಬನಾನಾದಲ್ಲಿ ವಿಟಮಿನ್ ಸಿ ಇರುತ್ತೆ. ಹಾಗೆಯೇ ಇದು ಸ್ಕಿನ್ ವೈಟ್ನಿಂಗ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ನಾನು ಸ್ವಲ್ಪ ಬನಾನಾನ ಕೈಗೆ ತೊಗೊಂಡು ಈಗ ಮಸಾಜ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಏನೂ ಮಿಕ್ಸ್ ಮಾಡಿಲ್ಲ, ಓನ್ಲಿ ಬನಾನಾ ಮಾತ್ರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೈಗೆ ತೊಗೊಂಡು. ಸೊ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ಮಸಾಜ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಪಿಂಪಲ್ನ ಪಿಂಚ್ ಮಾಡ್ಕೋಬೇಡಿ, ಬಿಕಾಸ್ ಅದು ಮಾರ್ಕ್ಸ್ ಆಗಿ ಉಳ್ಕೊಂಬಿಡುತ್ತೆ. ಸೊ ಮಸಾಜಿಂಗ್ ಮಾಡಿದ ತಕ್ಷಣ ನನ್ನ ಸ್ಕಿನ್ ತುಂಬಾ ಬ್ರೈಟಾಗಿ ಅನ್ನಿಸ್ತಾ ಇತ್ತು ಆ್ಯಂಡ್ ತುಂಬ ಸಾಫ್ಟಾಗಿ ಅನ್ನಿಸ್ತಾ ಇತ್ತು. ಬನಾನಾ ಮತ್ತು ರೈಸ್ ಎರಡೂ ಕೂಡ ನಮಗೆ ಸ್ಕಿನ್ ಬ್ರೈಟ್ನಿಂಗ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈಗ ನಾನು ಕಡಲೆ ಹಿಟ್ಟಿನ ಜೊತೆ ಸ್ವಲ್ಪ ಬನಾನಾ ಪೇಸ್ಟ್ ಆ್ಯಂಡ್ ಸ್ವಲ್ಪ ಮಿಲ್ಕನ್ನು ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ ಹಾಲು ಯಾಕೆ ಹಾಕ್ಕೊಂಡೆ ಅಂತಂದರೆ, ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು ಆ ಪೇಸ್ಟ್ ಅನ್ನೋದು. ಸೊ ಹಾಗಾಗಿ ಸ್ವಲ್ಪ ಹಾಲು ಹಾಕ್ಕೊಂಡೆ. ಸೊ ಹಾಲು ಕೂಡ ತುಂಬ ಒಳ್ಳೆಯದು ಸ್ಕಿನ್ಗೆ. ಆ್ಯಂಡ್ ಅರಿಶಿನ ಕೂಡ ತುಂಬ ಒಳ್ಳೆಯದು, ಇದು ಆ್ಯಂಟಿ ಬ್ಯಾಕ್ಟೀರಿಯಾಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಅರಿಶಿನ ಕೂಡ ತುಂಬ ಒಳ್ಳೆಯದು ಸ್ಕಿನ್ಗೆ. ಈಗ ನಾನು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಆ್ಯಂಡ್ ನನ್ನ ಸ್ಕಿನ್ ನೋಡ್ತಿರ್ಬೋದು ಎಷ್ಟು ಬ್ರೈಟಾಗಿ ಆಗಿದೆ. ಈಗ ನಾನು ಒಳ್ಳೆ ಸೀರಮ್ ಹೇಳ್ಕೊಡ್ತೀನಿ. ಬಿಸಿ ಮಾಡಿ ತಂಪು ಮಾಡಿರುವಂಥ ಹಾಲನ್ನು ಒಂದು ಫ್ಯೂ ಡ್ರಾಪ್ಸ್ ಕೈಗೆ ತೊಗೊಂಡು ಫೇಸ್ಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಸೀರಮ್ ಥರನೇ ಫೀಲ್ ಆಗಿ ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಈ ಥರ ಒಂದು ಫ್ಯೂ ಡ್ರಾಪ್ಸ್ ಹಚ್ಕೊಂಡು ಚೆನ್ನಾಗಿ ರಬ್ ಮಾಡಿಬಿಟ್ಟು ಸ್ಕಿನ್ಗೆ ಹಾಗೇ ಬಿಡಿ. ಮಾರ್ನಿಂಗ್ ಫೇಸ್ ವಾಶ್ ಮಾಡಿ, ಹೀಗೇ ಎವ್ರಿ ಡೇ ಮಾಡಿ. ನಿಮ್ಮ ಸ್ಕಿನ್ ಎಷ್ಟು ಬ್ರೈಟಾಗಿ ಆಗುತ್ತೆ, ಎಷ್ಟು ಸಾಫ್ಟಾಗಿ ಆಗುತ್ತೆ ಅಂತ ನಿಮಗೇ ಗೊತ್ತಾಗುತ್ತೆ. ಆ್ಯಂಡ್ ಮಾರ್ನಿಂಗ್ ತಪ್ಪದೆ ಫೇಸ್ ವಾಶ್ ಮಾಡ್ಕೋಬೇಕು. ಮಿಲ್ಕ್ ಮಾಯ್ಶ್ಚರೈಸರ್ ಥರ ಒಳ್ಳೆ ವರ್ಕ್ ಮಾಡುತ್ತೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನನ್ನ ಸ್ಕಿನ್ ತುಂಬ ಸಾಫ್ಟಾಗಿ ಅನ್ನಿಸ್ತಾ ಇತ್ತು. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಇಷ್ಟ ಆಯಿತು ಅಂತ, ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಕಮೆಂಟಲ್ಲಿ ಹೇಳಿ. ಸೊ ಈ ಥರ ಫೇಶಿಯಲ್ ಏನಾದರೂ ಮಾಡ್ಕೋಬೇಕು ಅಂದ್ಕೊಂಡ್ರೆ ನೈಟ್ ಟೈಮ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಬಿಕಾಸ್ ಸ್ಕಿನ್ಗೆ ಫೇಸ್ ಮಸಾಜ್ ಮಾಡಿ ರೆಸ್ಟ್ ಕೊಟ್ಟಂಗೆ ಆಗುತ್ತೆ. ಓಕೆ ಗೈಸ್, ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಬಾಯ್.